ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಹಿಂದಿನ ಎರಡು ವಿಡಿಯೋಗಳಲ್ಲಿ ಸಿಂಪ್ಲಿಫಿಕೇಶನ್ಸ್ ಕ್ವಶನ್ಸ್ನ ಯಾವ ರೀತಿ ಸ್ಪೀಡಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗಿದ್ವಿ. ಸೊ ಇವತ್ತು ಕೂಡ ಈ ವಿಡಿಯೋದಲ್ಲಿ ಸಿಂಪ್ಲಿಫಿಕೇಶನ್ ಪಾರ್ಟ್ 2 ಅಥವಾ ಸಿಂಪ್ಲಿಫಿಕೇಶನ್ ಕಂಟಿನ್ಯೂಯೇಷನ್ ಇರುತ್ತೆ. ಯಾಕೆಂದರೆ SBI ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಯಾವುದೇ ಬ್ಯಾಂಕ್ ಪ್ರಿಲಿಮ್ಸ್ ಎಕ್ಸಾಮ್ ಆಗಿರ್ಬೋದು, ನಿಮಗೆ 10 to 15 ಮಾರ್ಕ್ಸಿಗೆ ಸಿಂಪ್ಲಿಫಿಕೇಶನ್ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ನೀವು ಜಾಸ್ತಿ ಸಿಂಪ್ಲಿಫಿಕೇಶನ್ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ. ಅವಾಗ ಮಾತ್ರ ಏನಾಗುತ್ತೆ ಅಂದರೆ ಎಕ್ಸಾಮಲ್ಲಿ ನೀವು ಸ್ಪೀಡಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಜಾಸ್ತಿ ಸಿಂಪ್ಲಿಫಿಕೇಶನ್ ಕ್ವಶನನ್ನು ಪ್ರಾಕ್ಟೀಸ್ ಮಾಡಿ. ಸೊ ಥ್ರೂ ದ್ಯಾಟ್ ಏನು ಮಾಡ್ಬೋದು ಅಂದರೆ ನೀವು ನಿಮ್ಮ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಇವತ್ತು ಕೂಡ ನಾವೇನು ಮಾಡೋಣ, ಈ ಸಿಂಪ್ಲಿಫಿಕೇಶನ್ ಪಾರ್ಟ್ 2 ಅನ್ನೋದರಲ್ಲಿ ಇನ್ನು ಯಾವೆಲ್ಲ ರೀತಿ ಸಿಂಪ್ಲಿಫಿಕೇಶನ್ ಕ್ವಶನ್ಸ್ನ ಎಕ್ಸಾಮಲ್ಲಿ ಕೇಳ್ಬೋದು ಅಥವಾ ಲಾಸ್ಟ್ ಇಯರು ಪ್ರೀವಿಯಸ್ ಇಯರ್ 2020ಯಲ್ಲಿ ಯಾವ ರೀತಿ ಕ್ವಶನ್ಸನ್ನ ಕೇಳಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಇವತ್ತಿನ ಕ್ವಶನ್ಸ್ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಸೊ ನೇಮಕಾತಿ ಅಥವಾ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ 17/5/2021 ಲಾಸ್ಟ್ ಡೇಟ್ ಇದೆ. ಸೊ ಆ ಲಾಸ್ಟ್ ಡೇಟ್ ಇರೋದ್ರಿಂದ ಸೊ ಯಾರಾದರೂ ನೀವು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಥವಾ ನಮ್ಮಲ್ಲೇ ನೆಕ್ಸ್ಟು 15 ಡೇಸ್ ನಿಮಗೆ ಪೇಪರ್ ಸೊಲ್ಯೂಷನ್ ಇರುತ್ತೆ ಅಥವಾ ಪೇಪರ್ ಸಾಲ್ವ್ಡ್ ಸೆಷನ್ ಇರುತ್ತೆ. ಸೊ ಅದನ್ನು ಕೂಡ ಏನು ಮಾಡ್ಬೋದು, ನೀವು ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಪ್ರತಿಯೊಂದು ಯಾವೆಲ್ಲ ಇನ್ಪುಟ್ ಸಿಗುತ್ತೆ ನಿಮಗೆ, ಆ ಇನ್ಪುಟನ್ನು ನೀವು ಯೂಸ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಎಕ್ಸಾಮನ್ನು ಟಾರ್ಗೆಟ್ ಮಾಡಿ ಅಥವಾ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಗೊತ್ತಿದೆ ಸಿಂಪ್ಲಿಫಿಕೇಶನ್ ಅಂದರೆ ಯಾವುದರಲ್ಲಿ ನೀವು ಸ್ಪೀಡ್ ಇರಬೇಕು ಅನ್ನೋದನ್ನು ಹೇಳಿದ್ದೆ ಲಾಸ್ಟ್ ಎರಡು ವಿಡಿಯೋಗಳಲ್ಲಿ. ಅದು ಎಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಫ್ 2 ಡಿಜಿಟ್ ಮತ್ತು 3 ಡಿಜಿಟ್ ಆಗಿರ್ಬೋದು, ಡಿವಿಷನ್ ಬೈ 5, 25, 125, 625 ಆಗಿರ್ಬೋದು, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅಥವಾ ಸ್ಕ್ವೇರ್ ಆಫ್ ಎ ನಂಬರ್, ಸ್ಕ್ವೇರ್ ರೂಟ್ ಅಥವಾ ಕ್ಯೂಬ್ ರೂಟ್ ಆಗಿರ್ಬೋದು. ಸೊ ಇದೆಲ್ಲ ನೀವು ಸ್ಪೀಡ್ ಇರಲೇಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸ್ಪೀಡಿಗೆ ಬಂದೇ ಬರ್ತೀರಾ. ಸೊ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಸ್ಪೀಡ್ ಮಾಡ್ಕೊಳ್ಬೋದು. ಸೊ ಈ ಕ್ಯಾಲ್ಕುಲೇಷನ್ಗಳನ್ನು ಸ್ಪೀಡ್ ಮಾಡ್ಕೊಂಡ್ರಿ ಅಂದರೆ ಸಿಂಪ್ಲಿಫಿಕೇಶನ್ಸ್ನ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಯಾಕಂದರೆ ಲಾಸ್ಟ್ ಎರಡು ವಿಡಿಯೋಗಳಲ್ಲಿ ಸಿಂಪ್ಲಿಫಿಕೇಶನ್ನ ಸಾಲ್ವ್ ಮಾಡಿಸಿದ್ದೆ. ಸೊ ನೀವಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಟೈಮಿಂಗ್ಸನ್ನು ಸೆಟ್ ಮಾಡ್ಕೊಂಡು ಸಾಲ್ವ್ ಮಾಡಿ ಅಂತ ಹೇಳಿದ್ದೆ. ಸೊ ಹಾಗಾದರೆ ಇವತ್ತು ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. 2400 ಪ್ಲಸ್ 75% ಆಫ್ ಕ್ವಶನ್ ಮಾರ್ಕ್ ಇದೆ, ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು 1700 ಅಂತ ಇದೆ. ಅಂದರೆ 2400 ಏನಿದೆ ನಿಮಗೆ ಇಲ್ಲಿ ಪ್ಲಸ್ 75% ಆಫ್ ಕ್ವಶನ್ ಮಾರ್ಕ್ ಅಂತ ಇದೆ. ಸೊ 75% ಆಫ್ ಕ್ವಶನ್ ಮಾರ್ಕ್ ಅಂದರೆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಎಕ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 3 ಇದೆ. ಸೊ ಈ 3ನ ನೀವು ರೈಟ್ ಹ್ಯಾಂಡ್ ಸೈಡಿಗೆ ಮೂವ್ ಮಾಡ್ತೀರಾ ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 17 into 3 ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಡೈರೆಕ್ಟ್ ಆಗಿ ಮಾಡ್ಬೋದು. ಯಾಕಂದರೆ 75% ಅಂದರೆ ನಿಮಗೆ ಗೊತ್ತಿದೆ 75/100 ಆಗುತ್ತೆ. ಆ 75/100 ನೀವು ಸಿಂಪ್ಲಿಫೈ ಮಾಡಿ ಡೈರೆಕ್ಟಾಗಿ ಬರ್ಕೊಳ್ಬೋದು. ಸೊ 25 3s 75, 25 4s 100 ಅಂತ ಡೈರೆಕ್ಟಾಗಿ ಬರ್ಕೊಳ್ಬೋದು. 2400 ಅನ್ನೋದು ಹಾಗೆ ಇರುತ್ತೆ. ನೆಕ್ಸ್ಟ್ 75% ಆಫ್ ಎಕ್ಸನ್ನು ನೀವು ಡೈರೆಕ್ಟ್ ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳಿ. ಇಲ್ಲಾಂದರೆ ನೀವು ಮತ್ತೆ 75/100 ಅಂತ ಬರೆದ್ರೆ ಇನ್ನೂ ಒಂದು ಸ್ಟೆಪ್ ನಿಮಗೆ ಎಕ್ಸ್ಟ್ರಾ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಏನು ಮಾಡಿ, ನೀವು ಫಸ್ಟ್ ಸ್ಟೆಪ್ಪಲ್ಲೇ ಬರ್ಕೊಳ್ಬೇಕಾದ್ರೆ 2400 ಪ್ಲಸ್ 75%ನ 75/100 ಅಂದರೆ 25 ಡಿವೈಡ್ ಆಗುತ್ತೆ. 25 3s 75, 25 4s 100, 3/4 ಆಫ್ ಅಂತ ಇದೆ. ಸೊ ಪ್ರೀವಿಯಸ್ ಕ್ವಶನ್ಸ್ಗಳಲ್ಲಿ ಹೇಳಿದೆ ಆಫ್ ಅಂದರೆ ಇಂಟು ಅಂತ. ಸೊ ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಡಿವೈಡೆಡ್ ಬೈ 3 ಇದೆ. ಈ ಡಿವೈಡೆಡ್ ಬೈ 3ನ ನೀವು ರೈಟ್ ಹ್ಯಾಂಡ್ ಸೈಡಿಗೆ ಮೂವ್ ಮಾಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 17,700 ಇಂಟು 3. ಸೊ ಇದನ್ನು ಡೈರೆಕ್ಟಾಗಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. 2400 ಹಾಗೆ ಇರುತ್ತೆ. ಇದೆರಡು ಮಲ್ಟಿಪ್ಲೈ ಮಾಡಿ 2400 ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿ. ಸೊ ಹಾಗಾಗಿ ಇಲ್ಲಿ 3/4 ಉಳಿಯುತ್ತೆ. ನೆಕ್ಸ್ಟ್ 3/4 ಇಂಟು ಎಕ್ಸ್ ಆಗುತ್ತೆ. ಹಾಗಾದರೆ 3 ಡಿವೈಡೆಡ್ ಬೈ 4 ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು 17 3s 51. ಸೊ 0 ಎಲ್ಲ ಕೌಂಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಆನ್ಸರಲ್ಲಿ 0 ಪ್ಲೇಸ್ ಮಾಡ್ಕೊಳ್ಳಿ ಅಷ್ಟೇ. 5100 ಆಗುತ್ತೆ. 17 3s 51. 2400 ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡಿಗೆ ಇದನ್ನು ಮೂವ್ ಮಾಡಿ 2400 ಆಗುತ್ತೆ. ನೆಕ್ಸ್ಟ್ 2400 ಈ ಕಡೆ ಬರ್ಬೇಕಾದ್ರೆ ಮೈನಸ್ ಆಯಿತು. ಇದೆರಡು ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ. 3/4 ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು 5100 ಮೈನಸ್ 2400. 2400 ಇಂದ 5100ಗೆ ಡಿಫ್ರೆನ್ಸ್ ನೋಡ್ಕೊಳ್ಳಿ. 2400 ಅಂದರೆ ನಿಯರೆಸ್ಟ್ 3000 ಇದೆ. 3000 ಇಂದ 5100ಗೆ ನಿಮಗೆ 2100 ಆಗುತ್ತೆ. ಸೊ ಅದೇ ರೀತಿ 400 ಅಂದರೆ ಇಲ್ಲಿ 600 ಆಗುತ್ತೆ. ಸೊ ಡಿವೈಡ್ ಆ್ಯಡ್ ಮಾಡಿದರೆ 2 0 0 6 + 1 7 ಆಗುತ್ತೆ. ಇಲ್ಲಿ 2 ಆಗುತ್ತೆ. ನೆಕ್ಸ್ಟು 3/4 ಎಕ್ಸ್ ಅಂತ ಇದೆ. ಸೊ ಇಲ್ಲಿ 3 / 4 into x. So that is equal to
2700 ಆಯಿತು. ಸೊ ನೆಕ್ಸ್ಟ್ ಈ 2700 ನೀವು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದರೆ 3/4 into x that is equal to 2700. ನೆಕ್ಸ್ಟ್ ನಿಮಗೆ ಇಲ್ಲಿ 3/4 into x ಇದೆ. ನೆಕ್ಸ್ಟು ರೈಟ್ ಹ್ಯಾಂಡ್ ಸೈಡಿಗೆ ಮೂವ್ ಆಗ್ತೀರಾ ಅಂದರೆ x is equal to 3/4 ಇರೋದು 4/3 ಆಗುತ್ತೆ. ಸೊ 4/3 ಅಂದರೆ 27 ಡಿವೈಡ್ ಆಗುತ್ತೆ. ಅಥವಾ ಇಲ್ಲೇ ಸಿಂಪ್ಲಿಫೈ ಮಾಡ್ಬೋದು ನೀವು. 3 1s 3 9s 3 9s 27. ನೆಕ್ಸ್ಟು ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ 9 ಮತ್ತು 4ನ. ಹಾಗಾದರೆ x is equal to 9 4s 3600. ನಿಮ್ಮ ಆನ್ಸರು 3600 ಆಗಿರಬೇಕು. ಸೊ ಆನ್ಸರು ಆಪ್ಷನ್ ಎ ಅಥವಾ 3600 ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಕ್ವಶನ್ಸು ಬ್ರಾಕೆಟ್ ಇದೆ. ಸೊ ಬ್ರಾಕೆಟ್ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿ. ಯಾಕಂದರೆ ಫಸ್ಟ್ ಬ್ರಾಕೆಟ್ನ ನೀವು ಇನ್ಸೈಡ್ ಏನು ಬ್ರಾಕೆಟ್ ವ್ಯಾಲ್ಯೂಸ್ ಇದೆ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಆಮೇಲೆ ಔಟ್ಸೈಡ್ ದಿ ಬ್ರಾಕೆಟ್ ವ್ಯಾಲ್ಯೂಸ್ ಏನಿದೆ ಅದ್ರ ಜೊತೆ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟ್ ನೀವು 12 into 5 ಡಿವೈಡೆಡ್ ಬೈ 4 ಇದೆ, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಈ ಕ್ವಶನ್ಸನ್ನು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಬೋದು. ಸೊ ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲೂ ಕೂಡ ಹೇಳಿದ್ದೆ, ಯಾವ ಕ್ವಶನ್ಸನ್ನು ನೀವು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡಿ ಅಂತ. ಯಾಕೆ ಅಂದರೆ 12 into 5 ಡಿವೈಡೆಡ್ ಬೈ 4 ಅಂದರೆ ಇಲ್ಲಿ ಡಿವೈಡೆಡ್ ಬೈ 4 ಬರುತ್ತೆ. ಸೊ ಡಿವೈಡೆಡ್ ನೀವು ಇದನ್ನ ಈ ರೀತಿ ಬರ್ಕೊಳ್ಬಹುದು. 12 into 5 ಡಿವೈಡೆಡ್ ಬೈ 4 ಇಂದ 12 ಡಿವೈಡ್ ಆಗುತ್ತೆ. ಹಾಗಾಗಿ ಈ ಕ್ವಶನ್ಸ್ ಮತ್ತೆ ಬರ್ಕೊಳಕ್ ಹೋಗ್ಬೇಡಿ, ವಿತೌಟ್ ಪೆನ್ ಅಂಡ್ ಪೇಪರ್ ಮಾಡ್ಬೋದು ಇದನ್ನ. 4 1s 4 3s 12 5 3s 15 ಆಗುತ್ತೆ. ಸೊ ಅಲ್ಲಿಗೆ ಬ್ರಾಕೆಟ್ ಸಿಂಪ್ಲಿಫೈ ಆಯಿತು. ನೆಕ್ಸ್ಟ್ ಇಂಟು 8 ಇದೆ. ಸೊ 15 8s 120. ಸೊ ನಿಮ್ಮ ಆನ್ಸರು ಆಪ್ಷನ್ ಬಿ ಅಥವಾ ಆನ್ಸರು 120 ಆಗಿರುತ್ತೆ. ಸೊ ಇದನ್ನ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಬೋದು. ಹಾಗಾಗಿ ಎಕ್ಸಾಮಲ್ಲಿ ನಿಮಗೆ ನೆನಪಿರಬೇಕಾಗತ್ತೆ ಯಾವ ಕ್ವಶನ್ಸನ್ನು ನೀವು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಬೋದು ಅಥವಾ ಯಾವ ಕ್ವಶನ್ಸ್ಗೆ ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡಬೇಕು ಅನ್ನೋದು. ಅದೇ ರೀತಿ ನೆಕ್ಸ್ಟ್ ಥರ್ಡ್ ಕ್ವಶನ್ಸ್ ನೋಡ್ತಾ ಹೋಗೋಣ. 984 ಡಿವೈಡೆಡ್ ಬೈ 4 ಪ್ಲಸ್ ಕ್ವಶನ್ ಮಾರ್ಕ್ ಡಿವೈಡೆಡ್ ಬೈ 5 ದಟ್ ಈಸ್ ಈಕ್ವಲ್ ಟು 1578 ಅಂತ ಇದೆ. ಇಲ್ಲಿ 984 ಡಿವೈಡೆಡ್ ಬೈ 4 ಅಂತ ಇದೆ. ಫಸ್ಟ್ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 5 ಆಗುತ್ತೆ. ಸೊ ಇದು ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆದರೆ ಬೇಕಾದರೆ ಇದನ್ನು ನೀವು ಆಸ್ ಇಟ್ ಈಸ್ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಫಸ್ಟ್ ಸ್ಟೆಪ್ ಬರ್ಕೊಳ್ಬೇಕಾದ್ರೆ ಇದನ್ನ ಇಲ್ಲೇ ಸಿಂಪ್ಲಿಫೈ ಮಾಡ್ಬೋದು. 4 ಇಂದ 984 ಅನ್ನೋದು ಡಿವೈಡ್ ಆಗುತ್ತೆ. ಹಾಗಾಗಿ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. 984 ಡಿವೈಡೆಡ್ ಬೈ 4 plus x divided by 5 that is equal to 1578. ಸೊ ಹಾಗಾದರೆ 4 ಇಂದ 984ನ ನೀವು ಡಿವೈಡ್ ಮಾಡಬೇಕಾಗತ್ತೆ. 4 1s 4 2s 8 1 ಉಳಿಯುತ್ತೆ 18 4 4s 16 2 ಉಳಿಯುತ್ತೆ 24 4 6 24. ನೆಕ್ಸ್ಟು ಎಕ್ಸ್ ಬೈ 5 ಹಾಗೆ ಇರುತ್ತೆ. ಈ ಕಡೆ 1578 ಏನಿದೆ ಇದರಲ್ಲಿ ನೀವು 246ನ ಮೈನಸ್ ಮಾಡಿ 246ನ ಮೈನಸ್ ಮಾಡಿರಿ. ಸೊ ಹಾಗಾಗಿ ಎಕ್ಸ್ ಬೈ 5 ಹಾಗೆ ಇರುತ್ತೆ. ಇಲ್ಲಿ 1578ಅಲ್ಲಿ 246ನ ನೀವು ಮೈನಸ್ ಮಾಡಿರಿ. ಸೊ ಡೈರೆಕ್ಟಾಗಿ ಮೈನಸ್ ಮಾಡ್ಬೋದು. ಸೊ 200 500ಅಲ್ಲಿ 200 ಮೈನಸ್ ಮಾಡಿರಿ. 78ಅಲ್ಲಿ 46ನ ಮೈನಸ್ ಮಾಡ್ಕೊಳ್ಳಿ. ಬಟ್ ಕ್ಯಾಲ್ಕುಲೇಷನ್ಗಳು ಸ್ಪೀಡ್ ಇರಬೇಕಾಗತ್ತೆ. 1578 ಮೈನಸ್ 246 8ಅಲ್ಲಿ 6ನ ಮೈನಸ್ ಮಾಡಿದರೆ 2 ನಿಮಗೆ 7ಅಲ್ಲಿ 4 ಮೈನಸ್ ಮಾಡಿದರೆ 3 5ಅಲ್ಲಿ 2 ಮೈನಸ್ ಮಾಡಿದರೆ 3 ಇಲ್ಲಿ 1 1 3 3 2. ಸೊ ಇಲ್ಲಿ ಡಿವೈಡೆಡ್ ಬೈ 5 ಇರೋದು ನಿಮಗೆ ಈ ಕಡೆ ಬರ್ಬೇಕಾದ್ರೆ ಮಲ್ಟಿಪ್ಲೈ ಬೈ 5 ಆಗುತ್ತೆ. ಸೊ ಹಾಗಾಗಿ 1332ಗೆ ನೀವು 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಹಾಗಾದ್ರೆ 5 ಇಂದ ಮಲ್ಟಿಪ್ಲೈ ಮಾಡಿದರೆ 5 2s 10 0 1 ಕ್ಯಾರಿ 5 3s 15 ಪ್ಲಸ್ 1 16ಗೆ 6 ಆಗುತ್ತೆ. 1 ಕ್ಯಾರಿ 5 3s 15 ಪ್ಲಸ್ 1 16ಗೆ 6 1 ಕ್ಯಾರಿ 5 1s 5 ಪ್ಲಸ್ 1 6. ಹಾಗಾದ್ರೆ ನಿಮ್ಮ ಆನ್ಸರು 6660 ಆಗಬೇಕು. ಆಪ್ಷನ್ ಎ ಅಥವಾ ಆನ್ಸರ್ 6660 ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಬೇಸ್ ಮೇಲೆ ಚೆಕ್ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ 0 ಆದಮೇಲೆ 6 ಬಂತು ಅಂದರೆ ಆಪ್ಷನ್ 1ರಲ್ಲಿ 06 ಇದೆ ಅಂದರೆ ಡೈರೆಕ್ಟಾಗಿ ಇದನ್ನು ಆನ್ಸರ್ ಮಾಡ್ಬೋದು. ಫುಲ್ ಕ್ಯಾಲ್ಕುಲೇಷನ್ ಮಾಡೋಂಥ ನೆಸೆಸಿಟಿ ಇರಲ್ಲ ಎಕ್ಸಾಮಲ್ಲಿ. ಬಟ್ ಅದೆಲ್ಲದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಆಪ್ಷನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಪ್ರತಿಯೊಂದನ್ನು ಐಡೆಂಟಿಫೈ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಫೋರ್ತ್ ಕ್ವಶನ್ಸ್ ನೋಡೋಣ. ಕ್ವಶನ್ ಮಾರ್ಕ್ ಆಫ್ ಅಂದರೆ ಇಲ್ಲಿ ಕ್ವಶನ್ ಮಾರ್ಕ್ ಆದ್ಮೇಲೆ ನಿಮಗೆ ಪರ್ಸೆಂಟೇಜ್ ಇದೆ. ಸೊ ಅಂದರೆ ಎಕ್ಸ್ ಪರ್ಸೆಂಟೇಜ್ ಆಫ್ 4500 ಪ್ಲಸ್ 1200 ದಟ್ ಈಸ್ ಈಕ್ವಲ್ ಟು 2820 ಅಂತ ಇದೆ. ಸೊ ಇದನ್ನು ಕೂಡ ಅಷ್ಟೇ ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂಸ್ಗಳನ್ನು ನೀವು ಡೈರೆಕ್ಟಾಗಿ
ಕ್ಯಾನ್ಸಲೇಷನ್ ಆಗೋ ರೀತಿ ಇದ್ರೆ ಕ್ಯಾನ್ಸಲೇಷನ್ ಮಾಡ್ಬೋದು. ಸೊ ಎಕ್ಸ್ ಪರ್ಸೆಂಟೇಜ್ ಆಫ್ 4500. ಸೊ ಪ್ರೀವಿಯಸ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಅಥವಾ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಎಕ್ಸ್ ಬೈ 100 ಅಂತ ಬಂದರೆ 2 0 ಕ್ಯಾನ್ಸಲ್ ಆಗುತ್ತೆ ಅಂತ. ಇದನ್ನ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಯಾಕೆ ಅಂದರೆ ನಿಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಅಂದರೆ ಎಕ್ಸ್ ಬೈ 100 ಅಂತ ಬರೀತೀರ. 100 ಬರೆದ್ರೆ ನೀವು ಇದು 2 0 ಕ್ಯಾನ್ಸಲ್ ಆಯಿತು, ನಿಮಗೆ ಬ್ಯಾಲೆನ್ಸ್ ಉಳಿಯುವಂಥದ್ದು ಇಲ್ಲಿ 45. ಸೊ 45 ಇಂಟು ಎಕ್ಸ್, ಅಲ್ಲಿಗೆ ನಿಮಗೆ 45x ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 1200 ಈ ಕಡೆ ಶಿಫ್ಟ್ ಮಾಡಿದ್ರೆ -1200 ಆಗುತ್ತೆ. ಹಾಗಾದ್ರೆ 2820 -1200. ಇದೆಲ್ಲ ಮತ್ತೆ ಬರ್ಕೊಳ್ಬೇಡಿ. ಎಕ್ಸ್ ಬೈ 100 ಆಫ್ 4500 ಬರಿಬೇಡಿ, 00 ಕ್ಯಾನ್ಸಲ್ ಆಗುತ್ತೆ ಡಿವೈಡೆಡ್ ಬೈ 100 ಬರೋದ್ರಿಂದ. ಯಾಕಂದ್ರೆ ಪರ್ಸೆಂಟೇಜ್ ಅಂದ್ರೆ ಎಕ್ಸ್ ಬೈ 100 ಆಗುತ್ತೆ, ಕ್ಯಾನ್ಸಲ್ ಮಾಡ್ಕೊಳ್ಳಿ, 45x ಅಂತ ಬರ್ಕೊಳ್ಳಿ. ನೆಕ್ಸ್ಟ್ 2820ದಲ್ಲಿ 1200 ಮೈನಸ್ ಮಾಡ್ರಿ. 1200 2820ಗೆ ಡಿಫ್ರೆನ್ಸ್ ಎಷ್ಟು ಅಂದ್ರೆ 1200 ಇಂದ 800 ಆಡ್ ಮಾಡಿದ್ರೆ ನಿಮಗೆ 2000 ಸಿಗುತ್ತೆ. 2000 ಇಂದ ಮುಂದೆ 820 ಇದೆ ಅಂದ್ರೆ ಅಲ್ಲಿಗೆ 820 ಪ್ಲಸ್ 800 ಡೈರೆಕ್ಟ್ ಆಗಿ ಮಾಡ್ಬೋದು ಇದನ್ನ ವಿತೌಟ್ ಪೆನ್ ಅಂಡ್ ಪೇಪರ್. ಯಾಕಂದ್ರೆ 8 8 16 1620 ಆಗುತ್ತೆ. ಸೊ 1620 ಆಯಿತು. ಡಿಡಕ್ಟ್ ಮಾಡಿದಾಗ ಈ ಕಡೆ 45x ಇದೆ ಅಂದರೆ 45 ಈ ನಂಬರ್ನ ನೀವು ಡಿವೈಡ್ ಮಾಡಬೇಕಾಗುತ್ತೆ. ಯಾಕಂದರೆ x ಇಸ್ ಈಕ್ವಲ್ ಟು 1620 ಡಿವೈಡೆಡ್ ಬೈ 45 ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ 45 ಇಂದ ಡಿವೈಡ್ ಮಾಡಿದರೆ ನಿಮಗೆ 162 ಇದೆ. ಸೊ ಅಲ್ಲಿ 16 ಡಿವೈಡ್ ಆಗಲ್ಲ, 162ನ ಡಿವೈಡ್ ಮಾಡಬೇಕಾಗುತ್ತೆ ನೀವು. 45ನ 4 ಟೈಮ್ಸ್ ಮಾಡಿದ್ರೆ 4 4 16 ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, 45ನ 3 ಟೈಮ್ಸೇ ಮಾಡಬೇಕು. 45 ಇಂಟು 3 ಅಲ್ಲಿಗೆ 5 3 15ಗೆ 5 1 ಕ್ಯಾರಿ, 4 3 12 ಪ್ಲಸ್ 1 13 135 ಆಗುತ್ತೆ. ಹಾಗಾಗಿ ನೀವು 3 ಟೈಮ್ಸೇ ಮಾಡಬೇಕು. ಆನ್ಸರು 32 36 30. ಇದು ಮೂರರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಬರೋ ಚಾನ್ಸ್ ಇರುತ್ತೆ. 30 ಅಂತೂ ಬರಲ್ಲ, ಯಾಕೆಂದ್ರೆ 135 ಇದೆ, ಇಲ್ಲಿ 162 ಇದೆ. ಹಾಗಾಗಿ ಐದರ್ 32 ಬರಬೇಕು ಇಲ್ಲ 36 ಬರಬೇಕು. 32 ಬರಲ್ಲ. ಯಾಕೆ 32 ಬರಲ್ಲ ಅಂದ್ರೆ 45 ಇಂಟು 2 ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂಸ್ ಬರಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ಇಲ್ಲೇ ನೋಡ್ಬೋದು ನಿಮಗೆ ಆನ್ಸರು 36 ಅನ್ನೋದು ಗೊತ್ತಾಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಅದೇ ಆನ್ಸರ್ ಬರುತ್ತೆ. 135 ಆಯಿತು. ಸೊ 3 ಟೈಮ್ಸ್ ಮಾಡಿದ್ರೆ ನಿಮಗೆ 135 ಸಿಕ್ತು. 135 ಇಂದ 162ಗೆ ಡಿಫ್ರೆನ್ಸ್ ಎಷ್ಟು ಅಂದರೆ, ಸೊ 40ಗೆ ಕಂಪ್ಯಾರಿಸನ್ ಮಾಡಿದ್ರೆ 60ಗೆ ನಿಮಗೆ 22 ಆಯಿತು. ಈ ಕಡೆ 5 ಅಲ್ಲಿಗೆ 27 ಆಗುತ್ತೆ. ಈ ಕಡೆ ಒಂದು 0 ಇದೆ ಅಂದರೆ 270 ಆಗುತ್ತೆ. ಸೊ 45ನ ಎಷ್ಟು ಟೈಮ್ಸ್ ಮಾಡಿದ್ರೆ 270 ಅಂದರೆ ಅದು 45ನ 6 ಟೈಮ್ಸ್ ಆಗಿರಬೇಕು. 6 5 30ಗೆ 0 3 ಕ್ಯಾರಿ, 6 4 24 ಪ್ಲಸ್ 3 27 270 ಆಗುತ್ತೆ. ಸೊ ನಿಮಗೆ ಬೇಕಾಗಿರೋದು ಕೂಡ 270. ಹಾಗಾದರೆ ಇಲ್ಲಿ 6 ಬರಬೇಕು. ನಿಮ್ಮ ಆನ್ಸರು ಆಪ್ಷನ್ ಬಿ ಅಥವಾ ಆನ್ಸರ್ 36 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಬಟ್ ನೀವು ಸ್ಪೀಡಾಗಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ ಎಕ್ಸಾಮ್ಗಳಲ್ಲಿ. ಯಾಕಂದರೆ ನಿಮಗೆ ತುಂಬ ಟೈಮ್ ಕಡಿಮೆ ಇರೋದ್ರಿಂದ ಸ್ಪೀಡಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ 5th ಕ್ವಶನ್ಸ್ ನೋಡೋಣ. ಹಾಗೆ ಸೊ ಸ್ಕ್ವೇರ್ ರೂಟ್ ಬೇಸ್ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ದಾರೆ. 2 ಸ್ಕ್ವೇರ್ ರೂಟ್ಗಳಿದೆ. ಸೊ ಈ ಬ್ರಾಕೆಟ್ ಕೂಡ ಇದೆ. ಫಸ್ಟ್ ಸ್ಕ್ವೇರ್ ರೂಟನ್ನು ನೀವು ಸಿಂಪ್ಲಿಫೈ ಮಾಡಿಕೊಂಡು ಆಮೇಲೆ ಔಟ್ಸೈಡ್ ವ್ಯಾಲ್ಯೂಸ್ ಏನಿದೆ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ಕ್ವೇರ್ ರೂಟ್ಗಳು ಚೆನ್ನಾಗಿ ಗೊತ್ತಿರಬೇಕು. ನಾನು ಅದಕ್ಕೆ ಹೇಳಿದ್ದೀನಿ ಫಸ್ಟು ಸ್ಕ್ವೇರ್ ರೂಟು ಕ್ಯೂಬ್ ರೂಟ್ಗಳನ್ನ ಚೆನ್ನಾಗಿ ಗೊತ್ತಿದ್ರೆ ಸಿಂಪ್ಲಿಫಿಕೇಶನ್ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. 144 ಅನ್ನೋದು ಗೊತ್ತಿದೆ ನಿಮಗೆ, 12 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದೇ ರೀತಿ 169 ಅಂದರೆ 13. ಸೊ ಮಿಡ್ಲಲ್ಲಿ ಪ್ಲಸ್ ಇರೋದ್ರಿಂದ ಹಾಗೆ ಬರ್ಕೊಳ್ಳಿ. ಸೊ ಸ್ಕ್ವೇರ್ ರೂಟ್ ಸಿಂಪ್ಲಿಫೈ ಆಯಿತು. ನೆಕ್ಸ್ಟ್ ಬ್ರಾಕೆಟ್ ಸಿಂಪ್ಲಿಫೈ ಆಗಿಲ್ಲ, ಇದು ಹಾಗೆ ಇರುತ್ತೆ. ಸ್ಕ್ವೇರ್ ರೂಟ್ ಮಾತ್ರ ಸಿಂಪ್ಲಿಫೈ ಆಗಿರೋದು. ಇಂಟು 3 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 5 ಅಂತ ಹೇಳ್ತೀವಿ. ಸೊ ಅಲ್ಲಿಗೆ 12 ಪ್ಲಸ್ 13 ಆ್ಯಡ್ ಮಾಡ್ಬೇಕು ನೀವು. ಸೊ 13 ಪ್ಲಸ್ 10 23 ಪ್ಲಸ್ 2 ಅಂದರೆ 25. ಸೊ 25 ಇಂಟು 3, ಸೊ 25 3 75 ಆಗುತ್ತೆ ಡಿವೈಡೆಡ್ ಬೈ 5. ಸೊ 75ಗೆ ನೀವು 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ಇಲ್ಲಿ ಎಕ್ಸ್ ಬೈ 5 ಇರೋದ್ರಿಂದ 25 3 75 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 5 ಅಂದರೆ ಈ 5 ಇಂದ 75ಗೆ ಮಲ್ಟಿಪ್ಲೈ ಮಾಡಿ. 5 5 25ಗೆ 5 2 ಕ್ಯಾರಿ, 7 5 35 ಪ್ಲಸ್ 2 37. ಸೊ ನಿಮ್ಮ ಆನ್ಸರು 375 ಅಥವಾ ಆಪ್ಷನ್ ಎ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಕ್ವಶನ್ಸ್ಗಳು ತುಂಬ ಸಿಂಪಲ್ ಇರುತ್ತೆ. ಬಟ್ ನಿಮ್ಗೆ ಬೇಕಾಗಿರೋದೇನು ಅಂದರೆ ಸ್ಪೀಡ್ ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ಸ್ಪೀಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡ್ತಾ ಹೋಗೋಣ. 3/4 ಪ್ಲಸ್ 25 ಇಂಟು 60 ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲೂ ಅಷ್ಟೇ ಫಸ್ಟ್ ಬ್ರಾಕೆಟ್ ನೀವು ರಿಮೂವ್ ಮಾಡ್ಕೊಳ್ಬೇಕು, ಆಮೇಲೆ 60ನ ಕನ್ಸಿಡರ್ ಮಾಡಬೇಕು. ಸೊ 3 ಡಿವೈಡೆಡ್ ಬೈ 4 ಅಂತ ಇದೆ. 4ಅಲ್ಲಿ 3 ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಇದನ್ನು ನೀವು ಸೊ ಬೇಕಾದರೆ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂದರೆ ಬರ್ಕೊಳ್ಬೋದು. ಸೊ 3 ಡಿವೈಡೆಡ್ ಬೈ 4 ಪ್ಲಸ್ 25 ಇದೆ. ಸೊ ಪ್ಲಸ್ 25. ಸೊ ಇದಿಷ್ಟು ಒಂದು ವ್ಯಾಲ್ಯೂ ಆಯಿತು.
ಇಂಟು 60 ದ್ಯಾಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ನೀವು ಫಸ್ಟ್ 60ನ ಕನ್ಸಿಡರ್ ಮಾಡಬೇಡ್ರಿ. 3/4 4ಅಲ್ಲಿ 3 ಡಿವೈಡ್ ಆಗಲ್ಲ, ಪ್ಲಸ್ ಇಲ್ಲಿ 25 ಇದೆ. ಸೊ ಇಲ್ಲೇನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಇದೆರಡನ್ನು ಕನ್ಸಿಡರ್ ಮಾಡಲೇಬೇಕು. ಸೊ ಅಲ್ಲಿಗೆ ನಿಮಗೆ 4 LCM ಆಗುತ್ತೆ. ಸೊ ಇದು 3 ಹಾಗೆ ಇರುತ್ತೆ. 1 ಇಂಟು 4 ಆದರೆ ನೆಕ್ಸ್ಟ್ 25 ಇಂಟು 4 ಆಗುತ್ತೆ. ಸೊ 25 4s 100, 100 ಪ್ಲಸ್ 3 ಅಂದರೆ ನಿಮಗೆ 103 ಆಗುತ್ತೆ. ಸೊ ಅಲ್ಲಿಗೆ ಇಲ್ಲಿ ನೀವು ಬ್ರಾಕೆಟನ್ನು ರಿಮೂವ್ ಮಾಡ್ಕೊಳ್ಬೋದು. ಸೊ 103 ಡಿವೈಡೆಡ್ ಬೈ 4 ಇಂಟು 60. ಈಗ ಬ್ರಾಕೆಟ್ ರಿಮೂವ್ ಮಾಡ್ಬೋದು. 60 ಅನ್ನೋದು 4ಅಲ್ಲಿ ಡಿವೈಡ್ ಆಗುತ್ತೆ. 4 1s 4 15s 60. ನಿಮಗೆ 15ನ 103 ಜೊತೆ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ 15 ಇಂಟು 100 ಅಂದರೆ 1500 ಆಯಿತು. 15 3s 75. ಸೊ ಅಲ್ಲಿಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಯಾಕೆ ಅಂದರೆ ಇಲ್ಲಿ 103 ಮತ್ತು 15ನ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೊ 15 3s 45 ಆಗುತ್ತೆ. ಸೊ 15 ಇಂಟು 100 ಅಂದರೆ 1500 ಆಯಿತು. ಸೊ ಅಲ್ಲಿಗೆ 15 ಇಂಟು 100 1500, 15 3s 45, ಎರಡು ಆ್ಯಡ್ ಮಾಡಿದ್ರೆ 1545. ಸೊ ಹಾಗಾದ್ರೆ ನಿಮ್ಮ ಆನ್ಸರ್ ಏನಾಗಿರಬೇಕು ಅಂದರೆ ಆಪ್ಷನ್ ಬಿ ಆನ್ಸರು 1545 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. 280 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 170 ಮೈನಸ್ ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ಇಲ್ಲಿ 2 ಡಿವೈಡೆಡ್ ಬೈ ಇದೆ. ಸೊ 2 ಡಿವೈಡೆಡ್ ಬೈ ಇದೆ ಅಂದರೆ ಏನು ಕಾಂಪ್ಲಿಕೇಟೆಡ್ ಅಂತ ಅಲ್ಲ ಇದು. ಇದನ್ನು ಕೂಡ ಈಸಿಯಾಗಿ ಡಿವೈಡ್ ಮಾಡ್ಬೋದು. ನೀವು ಡೈರೆಕ್ಟ್ ಡಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಅಷ್ಟೇ. ಮತ್ತೆ ಅದನ್ನು ಇನ್ನೊಂದ್ಸಲ ಬರ್ಕೊಳಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ ಎಕ್ಸಾಮಲ್ಲಿ. 4ಅಲ್ಲಿ 28 ಡಿವೈಡ್ ಆಗುತ್ತೆ. ಸೊ ಬಂದಿರೋ ವ್ಯಾಲ್ಯೂ 2ಅಲ್ಲಿ ಡಿವೈಡ್ ಆಗುತ್ತಾ ನೋಡ್ಕೊಳ್ಳಿ. ಯಾಕೆ ಅಂದರೆ ನೀವು ಕ್ವಶನ್ಸ್ನ ಬರ್ಕೊಂಡ್ರು ಕೂಡ ಅದೇ ರೀತಿ ಬರ್ಕೊಳ್ತೀರಾ. 280 ಇಂಟು 1/4 ಡಿವೈಡನ್ನು ಕನ್ವರ್ಟ್ ಮಾಡ್ಕೊಂಡ್ರೆ ಅದೇ ರೀತಿ ಇಂಟು 1/2 ಅಂತ ಮಾಡ್ತೀವಿ. ಸೊ ಅಲ್ಲಿಗೆ ಡಿನಾಮಿನೇಟರಲ್ಲಿ 4 ಮತ್ತು 2 ಬರುತ್ತೆ, ನ್ಯೂಮರೇಟರಲ್ಲಿ 280 ಇರುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ಇದನ್ನು ಡೈರೆಕ್ಟಾಗಿ ಡಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಮತ್ತೆ ನೀವು ಈ ರೀತಿ ಬರ್ಕೊಳ್ಬೇಡಿ ಎಕ್ಸಾಮಲ್ಲಿ. 280 ಡಿವೈಡೆಡ್ ಇರೋದನ್ನ ಇಂಟು ಕನ್ವರ್ಟ್ ಮಾಡ್ತೀರಾ ಅಂದರೆ 1/4, ಡಿವೈಡೆಡ್ ಬೈ 2 ಇರೋದನ್ನ ಇಂಟು ಕನ್ವರ್ಟ್ ಮಾಡ್ತೀರಾ ಅಂದರೆ 1/2. ಸೊ ಅಲ್ಲಿಗೆ ಏನಾಯ್ತು ಅಂದರೆ 280ನ 4ಅಲ್ಲಿ ಡಿವೈಡ್ ಮಾಡಬೇಕು, 280ನ 2ಅಲ್ಲಿ ಡಿವೈಡ್ ಮಾಡಬೇಕು. ಇದನ್ನು ಬರ್ಕೊಳ್ಬೇಡಿ ಎಕ್ಸಾಮಲ್ಲಿ, ಡೈರೆಕ್ಟಾಗಿ ಡಿವೈಡ್ ಮಾಡಿರಿ. 4 1s 4 7s 28, ಅಲ್ಲಿಗೆ 70 ಬಂತು ನಿಮಗೆ. 4 ಇಂದ 280ನ ಡಿವೈಡ್ ಮಾಡಿದಾಗ ನೆಕ್ಸ್ಟ್ 70ನ 2 ಇಂದ ಡಿವೈಡ್ ಮಾಡ್ರಿ. 2 1s 235s. ಸೊ ಅಲ್ಲಿಗೆ ನಿಮಗೆ ರಿಮೈನಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆನ್ಸರ್ ಏನು ಉಳಿಯುತ್ತೆ ಅಂದ್ರೆ 35 ಉಳಿಯುತ್ತೆ. ದಟ್ ಈಸ್ ಈಕ್ವಲ್ ಟು 170 ಮೈನಸ್ ಎಕ್ಸ್, ಯಾಕಂದರೆ ಕ್ವಶನ್ ಮಾರ್ಕ್ ಇದೆ. ಸೊ ಮೈನಸ್ ಎಕ್ಸ್. ಸೊ ನಿಮಗೆ ಎಕ್ಸ್ ವ್ಯಾಲ್ಯೂ ಬೇಕು. 170ಗೆ ನೀವು 35 ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಸೊ 170 ಮತ್ತು 35 ಡಿಫ್ರೆನ್ಸ್ ಮಾಡಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಯಾಕಂದರೆ ಎಕ್ಸ್ ವ್ಯಾಲ್ಯೂ ಇದೆ. ಸೊ ಎಕ್ಸ್ ವ್ಯಾಲ್ಯೂ ಇದೆ ಅಂದರೆ ಸೊ ಇದೆರಡಕ್ಕೂ ನಿಮಗೆ ಕಂಪ್ಯಾರಿಸನ್ ಬೇಕಷ್ಟೇ. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಹಾಗಾದರೆ 170 ಮತ್ತು 35ನ ಮೈನಸ್ ಮಾಡಿದರೆ, ಯಾಕಂದರೆ 70 ಮತ್ತು 35ಗೆ ಡಿಫ್ರೆನ್ಸ್ ಎಷ್ಟು ನೋಡ್ಕೊಳ್ಳಿ. ಸೊ 70ಅಲ್ಲಿ ನೀವು 35ನ ಮೈನಸ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಯಾಕಂದರೆ 35 2s 70 ಅನ್ನೋದು ಗೊತ್ತಿದೆ, ಹಾಗಾಗಿ ನಿಮಗೆ 135ನ ಆನ್ಸರ್ ಬರಬೇಕಾಗಿರುತ್ತೆ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 135. ಸೊ ನಿಮ್ಮ ಆನ್ಸರು ಆಪ್ಷನ್ ಸಿ ಅಥವಾ 135 ಆಗಿರುತ್ತೆ. ಇದನ್ನು ಮತ್ತೆ ಇಲ್ಲಿ 35 ಅಂತ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಡಿ. ಯಾಕಂದರೆ 35 2s 70, ಹಾಗಾದರೆ 70ಅಲ್ಲಿ 170ಅಲ್ಲಿ 35 ಮೈನಸ್ ಮಾಡೋದು ಅಂದರೆ 70ಅಲ್ಲಿ 35 ಮಾಡಿದ್ರೆ 135 ನಿಮ್ಮ ಆನ್ಸರ್ ಆಗಿರಲೇಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಫ್ರಾಕ್ಷನ್ ಬೇಸ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಒಂದು ಮಿಕ್ಸ್ಡ್ 1/2 ಅಂತ ಇದೆ, ಇನ್ನೊಂದು 2/3 ಇದೆ, ಇನ್ನೊಂದು 5/6 ಇದೆ. ಬಟ್ ಎಂಟೈರ್ ಫ್ರಾಕ್ಷನ್ಗೆ ಬ್ರಾಕೆಟ್ ಇರೋದ್ರಿಂದ ಫಸ್ಟ್ ಈ ಫ್ರಾಕ್ಷನ್ ಅನ್ನು ಸಿಂಪ್ಲಿಫೈ ಮಾಡಿಕೊಂಡು ಆಮೇಲೆ 15 ಕನ್ಸಿಡರ್ ಮಾಡಿ. ಸೊ ಇಲ್ಲಿ ನೀವು ಡೈರೆಕ್ಟ್ ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. 2 1s 2 + 1. ಸೊ ಅಲ್ಲಿಗೆ ನಿಮಗೆ ಫಸ್ಟ್ ಒನ್ನಲ್ಲಿ 3/2 ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ LCM ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 2 1s 2 + 1 3 ಆಯಿತು. ಸೊ 3/2. ನೆಕ್ಸ್ಟು ಅದೇ ರೀತಿ 2/3 ಅಂತ ಇದೆ, ಪ್ಲಸ್ 2/3 ಹಾಗೆ ಬರ್ಕೊಳ್ಳಿ, ಪ್ಲಸ್ 5/6 ಇದೆ. ಸೊ ಅದನ್ನು ಕೂಡ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇದಿಷ್ಟು ಕಂಪ್ಲೀಟ್ ಇನ್ಸೈಡ್ ದಿ ಬ್ರಾಕೆಟ್ ಇರೋದು ಇಂಟು 15 ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಲ್ಲಿಗೆ 2 3 6ಗೆ LCM ನಿಮಗೆ 6 ಆಗುತ್ತೆ. ಸೊ 2ನ 3 ಟೈಮ್ಸ್ ಮಾಡಬೇಕು, 3ನ 3 ಟೈಮ್ಸ್ ಮಾಡಿರಿ 9 ಬರುತ್ತೆ. ಪ್ಲಸ್ ಇದೆ 3ನ 2 ಟೈಮ್ಸ್ 6 ಆದರೆ 2ನ 2 ಟೈಮ್ಸ್ ಮಾಡಿರಿ 4 ಆಗುತ್ತೆ. 6 × 1, ಸೊ ಅಲ್ಲಿಗೆ ಇಲ್ಲಿ 5 × 1 5 ಮಾಡಿರಿ, ದಟ್ ಈಸ್ ಇಂಟು 15 ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಅಲ್ಲಿಗೆ 9 + 4 5 + 4 9 9 9 18 ಆಗುತ್ತೆ. ಸೊ 18ನ್ನು ನೀವು 6ಅಲ್ಲಿ ಡಿವೈಡ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಡಿ, ಬಟ್ ಇಲ್ಲೇ ನೀವು ಸಿಂಪ್ಲಿಫೈ ಮಾಡಬೇಕಾಗತ್ತೆ. 18 ಡಿವೈಡೆಡ್ ಬೈ 6 ಇಂಟು 15 ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಅಲ್ಲಿಗೆ 6ಅಲ್ಲಿ 18 ಡಿವೈಡ್ ಆಗುತ್ತೆ. 6 3s 18. ಸೊ 15ನ್ನು 3 ಟೈಮ್ಸ್ ಮಾಡಬೇಕಾಗುತ್ತೆ. 15 3s 45. ಹಾಗಾದರೆ ನಿಮ್ಮ ಆನ್ಸರು 45 ದಟ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಏನಾಗಿರಬೇಕು ಅಂದರೆ 45 ಆಗಿರಬೇಕು. ಆನ್ಸರು ಆಪ್ಷನ್ ಸಿ ಅಥವಾ 45 ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ.
3q ಪ್ಲಸ್ 6 ಸ್ಕ್ವೇರ್ ಪ್ಲಸ್ 440 ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದನ್ನ ಅಷ್ಟೇ ಪೆನ್ ಅಂಡ್ ಪೇಪರ್ ಅವಶ್ಯಕತೆ ಇಲ್ಲ ಇಲ್ಲಿ, ವಿತೌಟ್ ಪೆನ್ ಅಂಡ್ ಪೇಪರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕೆಂದ್ರೆ 3 ಕ್ಯೂಬ್ 27 ಅನ್ನೋದು ಗೊತ್ತಿದೆ, 6 ಸ್ಕ್ವೇರ್ 36 ಅನ್ನೋದು ಗೊತ್ತಿರುತ್ತೆ ನಿಮಗೆ. ಈಸಿಯಾಗಿ ಅದೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ 36ಗೆ 20ನ ಆ್ಯಡ್ ಮಾಡಿ, ಅಥವಾ 6 ಸ್ಕ್ವೇರ್ 36 ಇರುತ್ತೆ, 3 ಕ್ಯೂಬ್ 27 ಇರುತ್ತೆ, 36 27 ಆ್ಯಡ್ ಮಾಡ್ರಿ. ಸೊ 30ಗೆ 20 ಆ್ಯಡ್ ಮಾಡಿದ್ರೆ ನಿಮಗೆ 50 ಆಯಿತು. 50ಗೆ 7 ಮತ್ತು 6 ಆ್ಯಡ್ ಮಾಡ್ರಿ, 57 ಆಗುತ್ತೆ. 57ಗೆ 6 ಆ್ಯಡ್ ಮಾಡಿದ್ರೆ 63 ಆಯಿತು. ಸೊ ಆ 440ಗೆ 63ನ ನೀವು ಆ್ಯಡ್ ಮಾಡ್ರಿ. ಸೊ 440ಗೆ 63 ಆ್ಯಡ್ ಮಾಡಿದ್ರೆ 40ಗೆ 60 ಆ್ಯಡ್ ಮಾಡಿದ್ರೆ 100 ಆಗುತ್ತೆ. ಅಲ್ಲಿ 500 ಆಯಿತು. ಈ ಕಡೆ 3 ಇದೆ ಅಂದರೆ 503. ನಿಮ್ಮ ಆನ್ಸರು ಆಪ್ಷನ್ ಬಿ ಅಥವಾ ಆನ್ಸರು 503 ಆಗಿರಬೇಕು. ಸೊ ಹಾಗಾದರೆ ಆಸ್ಪಿರೆಂಟ್ಸಿಗೆ ಕನ್ಫ್ಯೂಷನ್ ಆಗ್ಬೋದು, ಇಷ್ಟೊಂದು ಈಸಿ ಕೊಡ್ತಾರೆ ಎಕ್ಸಾಮಲ್ಲಿ ಅಂತ. ಸೊ ನಿಮಗೆ 10 to 15 ಕ್ವಶನ್ಸ್ ಕೊಟ್ಟರು ಅಂದರೆ ಅದರಲ್ಲಿ 1 or 2 ಕ್ವಶನ್ಸ್ ಈ ರೀತಿ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಯಾರಿಗೂ ಕೂಡ ವಿತಿನ್ 30 ಸೆಕೆಂಡ್ಸಲ್ಲಿ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸಿಂಪ್ಲಿಫಿಕೇಶನು ಪ್ರಿಲಿಮ್ಸಲ್ಲಿ ತುಂಬ ಈಸಿ ಇರುತ್ತೆ, ಬಟ್ ನೀವು ಸ್ಪೀಡ್ ಕ್ಯಾಲ್ಕುಲೇಷನ್ನು ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ. ನೆಕ್ಸ್ಟು ಕ್ವಶನ್ ನೋಡ್ತಾ ಹೋಗೋಣ. 780 ಪ್ಲಸ್ 324 ಡಿವೈಡೆಡ್ ಬೈ 6 ಮೈನಸ್ 112 ದ್ಯಾಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಡಿವಿಷನ್ ಇದೆ, ಫಸ್ಟ್ ಡಿವಿಷನ್ ಮಾಡಿ ಆಮೇಲೆ 780ಗೆ ಆ್ಯಡ್ ಮಾಡ್ಕೊಳ್ಳಿ. ಡಿವಿಷನ್ ಅಷ್ಟೇ, ಇದನ್ನು ಮತ್ತೆ ಬರ್ಕೊಳಕ್ಕೆ ಹೋಗ್ಬೇಡಿ. 324ಅಲ್ಲಿ 6 ಡಿವೈಡ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಡಿವಿಷನ್ ಮಾಡಿ. 6 1s 6 5s 30 ಆಗುತ್ತೆ, 2 ಉಳಿಯುತ್ತೆ, 24 ಅಂದರೆ 6 4s 24. ಸೊ ಅಲ್ಲಿಗೆ ನಿಮಗೆ 54 ಟೈಮ್ಸು ಡಿವೈಡ್ ಆಗುತ್ತೆ. ನೆಕ್ಸ್ಟು ಈ 780ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೀವು 780 ಪ್ಲಸ್ 54 ಮಾಡಿ ಮೈನಸ್ 112 ಮಾಡಿದರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಯಾಕೆಂದರೆ 780 ಮತ್ತು 54ನ ಆ್ಯಡ್ ಮಾಡಿದ್ರೆ, ಸೊ 780ಗೆ 20 ಆ್ಯಡ್ ಮಾಡಿದ್ರೆ 800 ಆಗುತ್ತೆ. ಈ ಕಡೆ 34 ಇದೆ ಅಂದರೆ ನಿಮಗೆ 834 ಆಯಿತು. ಸೊ ಅದರಲ್ಲಿ ನೀವು 112ನ ಮೈನಸ್ ಮಾಡಬೇಕು. 4ಅಲ್ಲಿ 2 ಮೈನಸ್ ಮಾಡಿದ್ರೆ 2, 3ಅಲ್ಲಿ 1 ಮೈನಸ್ ಮಾಡಿದ್ರೆ 2, 8ಅಲ್ಲಿ 1 ಮೈನಸ್ ಮಾಡಿದ್ರೆ 7 ಆಗಿರುತ್ತೆ. ಸೊ ನಿಮ್ಮ ಆನ್ಸರು 722 ಅಥವಾ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೀವು ತುಂಬ ಸ್ಪೀಡಾಗಿ ಮಾಡ್ಬೋದು, ವಿತೌಟ್ ಪೆನ್ ಆ್ಯಂಡ್ ಪೇಪರಲ್ಲಿ ಮಾಡ್ತಾ ಹೋಗ್ಬೋದು. ನಿಮಗೆ ಪೆನ್ ಆ್ಯಂಡ್ ಪೇಪರಿನ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ, ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸಿಂಪ್ಲಿಫಿಕೇಶನ್ಸ್ನ ತುಂಬ ಪ್ರಾಕ್ಟೀಸ್ ಮಾಡಿದ್ರೆ 100% ನೀವು ಕೂಡ ಪ್ರಿಲಿಮ್ಸಲ್ಲಿ ವಿತಿನ್ 30 ಸೆಕೆಂಡ್ಸಲ್ಲಿ ಒಂದು ಕ್ವಶನ್ಸನ್ನು ಸಾಲ್ವ್ ಮಾಡೇ ಮಾಡ್ತೀರಾ. ಸೊ ಆ ಕಾನ್ಫಿಡೆನ್ಸನ್ನು ನಾವು ಕೂಡ ಕೊಡ್ತಾ ಹೋಗ್ತೀವಿ ನಿಮಗೆ. ಯಾಕೆ ಅಂದರೆ ಸಿಂಪ್ಲಿಫಿಕೇಶನ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಇರೋದ್ರಿಂದ, ಅಥವಾ QTಯ ಮೇಜರ್ ಪಾರ್ಟ್ ಅದೇ ಆಗಿರುತ್ತೆ. ಹಾಗಾಗಿ ಆದಷ್ಟು ಸಿಂಪ್ಲಿಫಿಕೇಶನ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಆಸ್ಪಿರೆಂಟ್ಸ್ ನೀವು ಎಷ್ಟು ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೆ ಸ್ಪೀಡ್ ಆಗ್ತಾ ಹೋಗುತ್ತೆ, ಅಥವಾ ಎಕ್ಸಾಮಲ್ಲೂ ಕೂಡ ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಸೊ 10 ಕ್ವಶನ್ಸ್ ಕೊಟ್ಟಿದ್ದಾರೆ ಅಥವಾ 15 ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದರೆ ಎಕ್ಸಾಮಲ್ಲಿ ನಿಮಗೆ ಗೊತ್ತಿರಬೇಕಾಗಿದ್ದಿಷ್ಟೇ, ಯಾವ ಕ್ವಶನ್ಸನ್ನ 30 ಸೆಕೆಂಡ್ಸಲ್ಲಿ ನೀವು ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಟ್ರೈ ಮಾಡಿ. ಯಾಕಂದರೆ ಲೆಸ್ ದೆನ್ 30 ಸೆಕೆಂಡ್ಸ್ ಒಳಗಡೆ ಮಾಡ್ಬೋದು ಕೆಲವೊಂದು ಕ್ವಶನ್ಸನ್ನು. ಕೆಲವೊಂದು ಕ್ವಶನ್ಸ್ 1 or 2 ಕ್ವಶನ್ಸ್ ಮಾತ್ರ ನಿಮಗೆ ಕಾಂಪ್ಲಿಕೇಟೆಡ್ ಇರುತ್ತೆ, ಬಿಟ್ಟರೆ ಎಲ್ಲ ಕ್ವಶನ್ಸು ಕಾಂಪ್ಲಿಕೇಟೆಡ್ ಇರಲ್ಲ. ಹಾಗಂತ ಎಲ್ಲವೂ ಈಸಿ ಇರುತ್ತೆ, ಎಲ್ಲದನ್ನು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಬೋದಾ? ಇಲ್ಲ, ಎಲ್ಲದನ್ನು ವಿತ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಲಿಕ್ಕಾಗಲ್ಲ, ಬಟ್ ಕೆಲವೊಂದನ್ನು ಮಾಡ್ಬೋದು. ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡಿದರೆ ಕ್ವಶನ್ 15 ಸೆಕೆಂಡ್ಸ್ ಒಳಗಡೆ ಸಾಲ್ವ್ ಆಗುತ್ತೆ. ಇನ್ನು ರಿಮೈನಿಂಗ್ 15 ಸೆಕೆಂಡ್ಸ್ ಏನಿದೆ ಅದನ್ನು ಇನ್ಯಾವುದೋ ಒಂದು ಕ್ವಶನ್ಸ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಟೈಮ್. ಸೊ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿಲ್ಲ ಅಂದರೆ ನೀವೇನು ಮಾಡ್ತೀರಾ, ನೀವು ಯಾವುದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀರಾ, ಅಥವಾ ಪೇಪರ್ ತುಂಬಾ ಈಸಿ ಇರುತ್ತೆ, ಬಟ್ ನಿಮ್ಮ ಅಟೆಂಪ್ಟ್ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ಬೋದು. ಸೊ ಅಥವಾ ಅಟೆಂಪ್ಟ್ ಕಡಿಮೆ ಆಯಿತು ಅಂದರೆ ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಮೇಲೆ ಅದು ಎಫೆಕ್ಟ್ ಆಗ್ಬೋದು. ಹಾಗಾಗಿ ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಅಥವಾ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಸಾಧ್ಯವಾದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸಿಂಪ್ಲಿಫಿಕೇಶನ್ ಆಗಿರ್ಬೋದು, ನಂಬರ್ ಸೀರೀಸ್ ಆಗಿರ್ಬೋದು, ರಾಂಗ್ ನಂಬರ್ ಆಗಿರ್ಬೋದು, ಅಥವಾ ಯಾವುದೇ ಕ್ವಶನ್ಸ್ ಆಗಿರ್ಬೋದು. ನೀವು ಮೊನ್ನೆ ಹೇಳಿದ್ದೆ ನಾನು ಟೈಮಿಂಗ್ಸನ್ನು ಸೆಟ್ ಮಾಡ್ಕೊಳ್ಳಿ ಅಂತ. ಸೊ ಒಂದು ಕ್ವಶನ್ ಸಾಲ್ವ್ ಮಾಡ್ತೀರಾ, ನೀವು ಬೇಕಾದ್ರೆ ಒಂದೇ ಕ್ವಶನ್ ಸಾಲ್ವ್ ಮಾಡಿ, ಸೊ ಪಕ್ಕದಲ್ಲಿ ಟೈಮಿಂಗ್ಸ್ ಇಟ್ಕೊಂಡು ಸೆಟ್ ಮಾಡಿ, ಅಥವಾ ಟೈಮಿಂಗ್ ಸೆಟ್ ಮಾಡಿಕೊಂಡು ಕ್ವಶನ್ಸನ್ನು ಸಾಲ್ವ್ ಮಾಡಿ. ಯಾಕೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಕ್ವಶನ್ಸನ್ನು ನೀವು 30 ಸೆಕೆಂಡ್ಸಿಗೆ ಮಾಡ್ತಾ ಇದ್ದೀರಾ, ಯಾವುದನ್ನ ಮೋರ್ ದೆನ್ 30 ಸೆಕೆಂಡ್ಸ್ ಟೈಮ್ ತಗೊಳ್ತಾ ಇದ್ದೀರಾ, ಅಥವಾ ನೀವು ಎಲ್ಲಿ ಸ್ಪೀಡ್ ಆಗಬೇಕು, ಯಾವ ಕ್ಯಾಲ್ಕುಲೇಷನಲ್ಲಿ ನೀವು ಸ್ಲೋ ಇದ್ದೀರಾ, ಅಥವಾ ಇನ್ಯಾವುದರಲ್ಲಿ ಸ್ಪೀಡ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ನೀವು ಸ್ಪೀಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಸೊ ನಮ್ಮಲ್ಲೇ ಇರುವಂತಹ ಬ್ಯಾಚ್ಗಳಾಗಿರ್ಬೋದು, ಸೊ SBI ಆನ್ಲೈನ್ ಬ್ಯಾಚ್ ಇರುತ್ತೆ, ಅಥವಾ ನಿಮಗೆ ನೆಕ್ಸ್ಟ್ 15 ಡೇಸ್ ಇದ್ದಾಗ, ಸೊ ಅಥವಾ ಲಾಸ್ಟ್ 15 ಡೇಸಲ್ಲಿ ನಿಮಗೆ ಫ್ರೀಯಾಗಿ ಪೇಪರ್ ಸೊಲ್ಯೂಷನ್ ಅಥವಾ ಪೇಪರ್ ಸೊಲ್ಯೂಷನ್ ಬ್ಯಾಚನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಆ ಪೇಪರ್ ಸೊಲ್ಯೂಷನ್ ಬ್ಯಾಚ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಸದಾ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಅನ್ನೋದು ನಿಮ್ಮ ಬೆನ್ನೆಲುಬಾಗಿರುತ್ತೆ, ಅಥವಾ ನಾವಿದ್ದೇವೆ ನಿಮ್ಮ ಜೊತೆ. ಸೊ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ, ಅಥವಾ SBI ಕ್ಲರ್ಕ್ ಪ್ರಿಲಿಮ್ಸ್ ಏನಿದೆ ಅದನ್ನು ಟಾರ್ಗೆಟ್ ಮಾಡಿ, ಅಥವಾ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇನ್ಸಿಗೂ ಕೂಡ ನಾವು ಸ್ಟ್ರಾಟಜಿಸ್ನ ಹೇಳ್ತಾ ಹೋಗ್ತೀವಿ, ಯಾವ ರೀತಿ ನೀವು ಮೇನ್ಸಿಗೆ ಪ್ರಿಪೇರ್
ಆಗಬೇಕು ಅಥವಾ ಕರೆಂಟ್ ಅಫೇರ್ಸ್ ಯಾವ ರೀತಿ ಓದಬೇಕು ಅಥವಾ ಯಾವ ರೀತಿ ನೀವು ಮೈನ್ಸ್ ಎಕ್ಸಾಮನ್ನು ಟಾರ್ಗೆಟ್ ಮಾಡಬೇಕು ಅಂತ. ಸೊ 100% ನೀವು ನಾವು ಕೊಟ್ಟಿರುವಂಥ ಗೈಡ್ಲೈನ್ಸಸ್ನ ಫಾಲೋ ಮಾಡಿದ್ದೆ ಆದಲ್ಲಿ ಮೈನ್ಸ್ ಕೂಡ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇಯರು SBI ಅಲ್ಲಿ ನೀವು ಒಬ್ಬ ಎಂಪ್ಲಾಯಿ ಆಗಿ ಜಾಯ್ನ್ ಆಗಿರ್ತೀರಾ. ಸೊ ಅದು ನಿಮಗೂ ಕೂಡ ಸಕ್ಸಸ್ ಸಿಕ್ಕಿರುತ್ತೆ ಅಥವಾ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗೆ ನಮ್ಮ ಯಾವುದೇ ಮೆಟೀರಿಯಲ್ಸ್ ಬೇಕಂದ್ರೂ ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಅದು ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು. ಸೊ ಅದೆಲ್ಲದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.